ಮದುವೆಯಾಗಿ 10 ವರ್ಷ 11 ವರ್ಷಕ್ಕೆ ಮಕ್ಕಳೇ ಆಗದೇ ಇದ್ದವರು, ವೈದ್ಯರ ಸರ್ಟಿಫಿಕೇಟ್ ಇದೆ, ಅವರಿಗೆ ಮಕ್ಕಳಾಗುವುದಿಲ್ಲ ಎನ್ನುವಂಥ ಸರ್ಟಿಫಿಕೇಟ್ ಇದೆಯಂತೆ ಈಗಲೂ. ಅಂಥವರಿಗೆ ಇಲ್ಲಿ ಬಂದು ಶುದ್ಧವಾದಂತಹ ಬೆಳ್ಳಿಯನ್ನು ಒಪ್ಪಿಸಿ ಗಣಹವನವನ್ನು ಮಾಡಿಕೊಟ್ಟಾಗ ಗಂಡು ಮಗು ಆಗಿದೆ. ಇಂಥದ್ದಾಗಿದೆ. ಎಂಥೆಂಥವರು ಮೆಟ್ಲು ಹತ್ತಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವವರು, ಬೆನ್ನಿನಲ್ಲಿ ಹುಳವಾಗಿ ಹೋಗಿದೆ ಅಂತ ಹೇಳಿದವರು, ಅಂಥವ್ರದ್ದೆಲ್ಲ ವ್ಯಾಧಿಗಳು ಕಡಿಮೆ ಆಗಿದೆ. ಇಲ್ಲಿ ಸೇವೆ ಮಾಡಿದ್ರೆ ಎಲ್ಲಿಯೂ ಬಹುತೇಕ ಗಣಪತಿ ದೇವಸ್ಥಾನದಲ್ಲಿ ತೈಲಾಭಿಷೇಕ ಇಲ್ಲ. ಎಂಥ ಮಾರಕವಾದ ರೋಗವೇ ಇರಲಿ, ಎಂಥ ಪೀಡೆಯೇ ಮನೆಯಲ್ಲಿರಲಿ, ಈ ಗಣಪತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ತೈಲಾಭಿಷೇಕವನ್ನು ಮಾಡಿಸಿದ್ದು ಹೌದು ಅಂತಂದ್ರೆ ಅಂತ ತಕ್ಷಣದಲ್ಲಿ ನಿಯಂತ್ರಣಕ್ಕೆ ಬರ್ತದೆ. ಇದು ನಮ್ಮ ಅನುಭವದ ಮಾತು, ನಾವೇನು ಸುಮ್ಮನೆ ಇದಲ್ಲ, ಎಲ್ಲ ಭಕ್ತರು ಬಂದು ಅನುಭವದ ಮಾತು. ಇವತ್ತು ತಾವು ನೋಡಿದ್ದೀರಿ, ಇಲ್ಲಿ ಎಣ್ಣೆ ಅಭಿಷೇಕ ಮಾಡಿಸಿದ್ದಾರೆ ಜನ, ಅದೆಲ್ಲ ಬಂದಿದ್ದಾರೆ, ಯಾಕೆಂದ್ರೆ ಅದೆಲ್ಲ ಅವರಿಗೆ ಅನುಭವದಿಂದ ಬಂದಿರುವಂತಹದ್ದು. ಹಾಗೆ ಎಲ್ಲ ಕೆಲಸ ಕಾರ್ಯಗಳು ಅತ್ಯಂತ ಶೀಘ್ರವಾಗಿ ಆಗುತ್ತದೆ. ಕೇಳಿದ್ದನ್ನು ಕೇಳಿದ ತಕ್ಷಣದಲ್ಲಿ ನೆರವೇರಿಸಿಕೊಡ್ತಾನೆ. ಹಾಗಾಗಿ ನಾಟ್ಯ ವಿನಾಯಕ ಅವನು ಕ್ಷಿಪ್ರ ವಿನಾಯಕ ಇಲ್ಲಿ. ಕ್ಷಿಪ್ರ ಮಹಾಗಣಪತಿ ಅಂತ ನಾವು ಕರೆದದ್ದು ಹೇಗೆ ಅಂತಂದ್ರೆ, ಅನ್ವರ್ಥವಾಗಿ ಅದು ಬಂತು ಅಂತ ತಿಳ್ಕೊಳ್ತಿರೋ, ಪುರಾಣದಲ್ಲಿ ಇದೆಯೋ ಅಂತ ಅದೆಲ್ಲ ಬೇಡ. ಆದ್ರೆ ಇಲ್ಲಿ ಏನೇ ಕೆಲಸ ಹೇಳ್ಕೊಂಡ್ರು ಅತ್ಯಂತ ಬೇಗ ಆಗುತ್ತದೆ. ಹಾಗಾಗಿ ಪ್ರತಿಯೊಂದು ಕ್ಷಿಪ್ರ ಪ್ರಸಾದವಾಗಿ ಆಗುವಂತ ಒಂದು ವಿಶೇಷ ಇಲ್ಲಿ. ಅದು ಒಂದು ವಿಶೇಷ ಅಂತಂದ್ರೆ ಇಲ್ಲಿ ಅಷ್ಟೇ ಹೊತ್ತಿನಲ್ಲಿ ನೀವು ನೋಡಿದ್ರಲ್ಲ ಈಗ, ಅದು ಅಷ್ಟೇ ಹೊತ್ತಿನಲ್ಲಿ ಪ್ರಸಾದ ಆಗ್ತದೆ. ಅಂದ್ರೆ ಅದರ ಸಂಬಂಧಪಟ್ಟು ಮಾತಾಡುವಾಗ ಆಗ ಮಾತ್ರ ಪ್ರಾರ್ಥನೆ. ಉಳಿದ ಹೊತ್ತಿನಲ್ಲಿ ನೀವು ಸಾಯಂಕಾಲದವರೆಗೆ ಕೂತರು ಆಗೋದಿಲ್ಲ. ನಮ್ಮ ಅನುಭವದಲ್ಲಿ ಅದು ಕಾಣ್ತಾ ಇಲ್ಲ. ಆಗ ಹೊತ್ತು ಏನು ವಿಶೇಷ ಇದೆಯೇನು, ಅಲ್ಲೇನೋ ಒಂದು ವಿಶೇಷವಾದಂತಹ ಸೂಚನೆ. ಆ ಸೂಚನೆಯ ಪ್ರಕಾರ ಭಕ್ತರು ನಡ್ಕೊಂಡ್ರೆ ಅದನ್ನು ಖಂಡಿತವಾಗಿ ಆ ಭಗವಂತ ಆ ಸೂಚನೆಯಂತೆ ನಡ್ಕೊಂಡವರ ಉದ್ಧಾರ ಮಾಡಿದ್ದಾನೆ. ನಿದರ್ಶನ ಸಾಕಷ್ಟು ಇದೆ. ಹೊಸದಾಗಿ ಮತ್ತೆ ಅಂಗೈಯಲ್ಲಿ ಇರುವುದಕ್ಕೆ ಮತ್ತೆ ಹೊಸದಾಗಿ ಬೇರೆ ಏನು ಹೇಳಬೇಕಾದದ್ದಿಲ್ಲ ಅಲ್ವಾ? ಹಾಗೆ ನಮ್ಮಲ್ಲಿ ಅಲ್ಲಿ ನಡೆಸ್ಕೊಡ್ತಾ ಇದ್ದಾನೆ. ಇದು ಭವ್ಯವಾದಂಥ ದಿವ್ಯವಾದಂಥ ಒಂದು ಕ್ಷೇತ್ರ ಎಂಬುದರಲ್ಲಿ ಅನುಮಾನ ಇದೆ. ಇದು ಮಹಾಗಣಪತಿಯ ಪೂರ್ಣ ಸಾನ್ನಿಧ್ಯ ವಹಿಸಿದಂಥ ಕ್ಷೇತ್ರ ಎನ್ನುವುದನ್ನು ನಾನು ಎದೆ ತಟ್ಕೊಂಡು ಇಲ್ಲಿ ಅಷ್ಟು ಧೈರ್ಯ ನನಗೆ ಅನುಭವಕ್ಕೆ ಬಂದ್ಬಿಟ್ಟಿದೆ. ಯಾಕೆಂದರೆ ಈ ಮೊನ್ನೆ ನಾನು ಇಲ್ಲಿ 48 ದಿವಸದ ಒಂದು ಸಹಸ್ರ ಮೋದಕ ಹವನ ಮತ್ತು ದುರ್ಗಾ ಹವನ, ಮಧ್ಯಂತರದಲ್ಲಿ ಶತಚಂಡಿ ಯಾಗ, ಹೀಗೆ ಶಕ್ತಿ ಪಂಚಾಕ್ಷರಿ ಹವನ, ಹೀಗೆಲ್ಲ ಕಾರ್ಯಕ್ರಮಗಳನ್ನು ನಾನು ಇಟ್ಕೊಂಡಿದ್ದೆ. ತೀರ ಮಳೆ, ಆ ಮಳೆಯಲ್ಲಿ ಒಂದು ಜನ ಬಂದರೂ ಅನ್ನ ಹಾಕೋದು ಹೇಗೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರುವಷ್ಟು ಮಳೆ ದೊಡ್ಡದು ಅಂತ ತೊಂದರೆ ಆಗ್ತದೇನೋ ಅಂತ ಅಂದ್ಕೊಂಡು, ಆದರೂ ಯಾವ ತೊಂದರೆಯೂ ಆಗಲಿಲ್ಲ. ಅದರ ಪೂರ್ಣಾಹುತಿಯ ದಿವಸ ವಿಶೇಷ ಅಂತಂದರೆ ಒಂದೇ ಒಂದು ಬಿಂದು ಮಳೆ ಬರಲಿಲ್ಲ. ಇಲ್ಲಿಂದ 2-3 ಕಿಲೋಮೀಟರ್ ಸಿಕ್ಕಾಪಟ್ಟೆ ಮಳೆ ಹೋಯಿಲ್ಲ. ಆದ್ರೆ ಇಲ್ಲಿ ಮಾತ್ರ ಒಂದೇ ಒಂದು ಚೂರು ಮಳೆ ಹೋಯಲಿಲ್ಲ, ಒಂದಿಷ್ಟು ಮಳೆ ಹೋಯಲಿಲ್ಲ. ಹಾಗಾಗಿ ಅವ್ಯವಸ್ಥೆ ಆಗಲೇ ಇಲ್ಲ, ಯಾವ ಕೊರತೆ ಆಗಲಿಲ್ಲ. ಹಣದ ಕೊರತೆ ಆಗಲಿ, ದ್ರವ್ಯದ ಕೊರತೆ ಆಗಲಿ, ಜನರ ಕೊರತೆ ಆಗಲಿ, ವೈದಿಕರ ಕೊರತೆ ಆಗಲಿ, ಯಾವ ಕೊರತೆಯೂ ಇಲ್ಲದೆ ಸಮೃದ್ಧವಾಗಿ ಆ ಕಾರ್ಯಕ್ರಮ ಆಯಿತು. ಆವತ್ತಿನ ದಿವಸ ಒಂದು ರಜತದ ಪ್ರಭಾವಳೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅನಿಸಿತ್ತು. ಹಣ ಇರಲಿಲ್ಲ, ಆದರೂ ಭಕ್ತರ ಸಹಕಾರದಿಂದ ಆ ರಜತದ ಒಂದು ಪ್ರಭಾವಳಿಯು ಸಹ ಮಹಾಗಣಪತಿ ಯಾವತ್ತು ಸಮರ್ಪಣೆ ಆಗಿದೆ. ರಜತದ ಬೆಳ್ಳಿಯ ಕೊಡೆ, ಬೆಳ್ಳಿಗೊಡೆ ಅಂತ ಹೇಳ್ತಾರೆ, ಅದರ ಸಮರ್ಪಣೆ ಆಗಿದೆ. ಇಲ್ಲಿ ಲಕ್ಷ ಪುಷ್ಪಾರ್ಚನೆ ನಡೆದಿದೆ. ಹೀಗೆ ಪ್ರತಿ ದಿವಸ ಗಣಾವನದಂತೆ 365 ದಿವಸ ಗಣಾವನ ನಡೆದಿದೆ. ಬೇರೆ ಬೇರೆ ನಿರಂತರವಾದಂತಹ ಮಹಾಗಣಪತಿ ಯೋಗ ಪಟ್ಟಾಭಿಷೇಕ, ಕಲ್ಯಾಣ ಲೀಲೋತ್ಸವ, ಶಿವಪಾರ್ವತಿ ಕಲ್ಯಾಣೋತ್ಸವ, ಹೀಗೆ ನಡೆದಿರುವಂತಹ ಉತ್ಸವ ಒಂದು 4-5 ವರ್ಷದಲ್ಲಿ ಅದು ಎಷ್ಟು ನಡೆದಿದೆ ಅಂತ ಹೇಳಿದ್ರೆ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಮಂಡಲ, 48 ದಿವಸದ ಸತ್ಯನಾರಾಯಣ ಕಥೆ, 48 ದಿವಸ ದುರ್ಗಾವನ, 48 ದಿವಸ ಮೋದಕಾವನ, 48 ದಿವಸ ಗಣಾವನ, ಸತ್ಯಗಣಪತಿ ಕತೆ, ಹೀಗೆ ಅನೇಕ ಕಾರ್ಯಕ್ರಮಗಳು, ಎಲ್ಲ ಅದ್ಭುತವಾದಂತಹ ಕಾರ್ಯಕ್ರಮಗಳಲ್ಲಿ ಅತ್ಯಂತ ವಿಶೇಷವಾಗಿ ನಡೆದಿದೆ. ಒಂದೇ ಒಂದನ್ನು ನಾನು ಕಂಡಿದ್ದು ಅಂತಂದ್ರೆ, ಭಕ್ತಿಯಿಂದ ಯಾರೇ ಏನು ಕೇಳಿದ್ರು ತಕ್ಷಣದಲ್ಲಿ ಕೆಲಸ ಆಗ್ತದೆ, ಲೇಟ್ ಆಗುವುದಿಲ್ಲ. ಅದನ್ನು ನಾವು ಕಂಡಿದ್ದೇವೆ. ಎಂಥದ್ದು ನಾವು ವ್ಯಕ್ತಿಗಾದ್ರೆ ಇಲ್ಲಿ ಒಂದು ಅಭ್ಯಾಸ, ನಾವು ಯಾವುದು ಇಂಥವ್ರು ಬಂದಿದ್ರು ಎನ್ನುವಂಥ ಮಾತನ್ನಾಗಲಿ ಅಥವಾ ಯಾರೋ ಮಾಡಿದ್ದಂತ, ಈಗ ನೀವು ಸಂದರ್ಭ ಬಂತು, ನೀವು ಕೇಳಿದ್ದೀರಿ, ಹೇಳಿದ್ದೇನೆ ಇಷ್ಟೇ. ಆದರೆ ನಾವು ಹೀಗೆ ಬರ್ತಾರೆ, ಹೀಗೆ ಬಂದಿದ್ದಾರೆ, ಹೀಗಿದ್ದು ಉಂಟು ಅಂತೆಲ್ಲ ನಾವು ನೀವು ಹೇಳುವಾಗಲಿ ಅಥವಾ ಅದೆಲ್ಲ ಅಭ್ಯಾಸ ನಮ್ಗೆ ಇಲ್ಲವಿಲ್ಲ, ನಾವು ಹೇಳುವುದಿಲ್ಲ. ಮತ್ತು ಇನ್ನೊಂದು ಗಮನಾರ್ಹವಾದಂಥ ಒಂದು ವಿಶೇಷ ಸಂಗತಿ ಗೊತ್ತಿದೆ. ನಾವು ಒಳಗಡೆ ಗರ್ಭಗುಡಿಯಲ್ಲಿ ಇದ್ದಾಗ ಏನು ಮಾತಾಡ್ತೇವೆ, ಅದು ಹೊರಗಡೆ ಇಳಿದು ಹೋದ್ಮೇಲೆ ನಮಗೆ ಯಾರು ಬಂದಿದ್ರು, ನಾವೇನು ಹೇಳಿದ್ದೇವೆ, ಈ ಎರಡೂ ವಿಚಾರಗಳು ಮಾಡ್ತವೆ. ಇದು ಸರಿಯಾಗಿ ನೆನಪಿರುವುದಿಲ್ಲ. ಅದು ಏನೇನ ನೆನಪಿಟ್ಕೊಳ್ಬೇಕು ಅಂತ ಮಾಡಿದ್ರು ಆ ಸಂದರ್ಭದಲ್ಲಿ ಮಾತ್ರ, ಆ ಸಂದರ್ಭದಲ್ಲಿ ಅಲ್ಲೇನೋ ಒಂದಿಷ್ಟು ಪ್ರೇರಣೆ ಆಗ್ತದೆ. ಆ ಪ್ರೇರಣೆಯಿಂದ ನಾವು ಹೇಳುವಂಥದ್ದು ಬಿಟ್ಟರೆ ನಾವೇನು ಕಲ್ತು ಹೇಳುವುದಲ್ಲ, ಹೇಳಬೇಕು ಅಂತ ಹೇಳುವುದಲ್ಲ, ಪೂರ್ವ ತಯಾರಿ ಏನೂ ಇಲ್ಲ, ಅಲ್ಲಿ ಹೇಳುವಂಥದ್ದು. ಅದು ನಾವೇನು ಹೇಳಿದ್ದೇವೆ ಹೇಳೋದು ನಮಗೆ, ನಮ್ಮ ಹತ್ರ ಯಾರು ಬಂದು ಕೇಳಿದ್ದಾರೆ ಹೇಳೋದು ನೆನಪಿರ್ತದೆ. ಇದೆಲ್ಲ ಮತ್ತೆ ಹೋಗ್ಬಿಟ್ಟು ಅದೇನು ವಿಶೇಷ ಇದೆಯೋ ನನಗೆ ಗೊತ್ತಿಲ್ಲ.
ಅದು ಒಂದು ತುಂಬಾ ವಿಶೇಷವೇ. ಹಾಗಾಗಿ ನಾನು ಒಳಗಡೆ ಹೊರಗಡೆ ಆ ಕಡೆ ಇದ್ದಾಗ ನಾನು ಇದನ್ನು ಮಾತೇ ಆಡ್ಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಒಂದು ಅಥವಾ ಎರಡು ಮಾತನ್ನು ಆಡ್ಲಿಕ್ಕೆ, ನಾನು ವಿಶೇಷವಾದಂತಹ ಮಾತುಕತೆಗಳನ್ನು ಆಡೋದಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ಅದು ನನ್ನ ಮಾತಲ್ಲ ಎನ್ನುವಂಥದ್ದು ನನಗೆ ಚೆನ್ನಾಗಿ ಗೊತ್ತು. ಅದು ಅವನದ್ದೇ ಮಾತು, ಅವನದ್ದೇ ಆಗಬೇಕದು. ಭಕ್ತಾದಿಗಳು ಇಲ್ಲಿಗೆ ಬಂದು ಪೂಜೆ ಮಾಡಬೇಕು, ತಮ್ಮ ಕಷ್ಟಗಳನ್ನೆಲ್ಲ ದೇವರತೆ ಹೇಳ್ಕೋಬೇಕು, ತಮ್ಮ ಪರಿಹಾರಗಳನ್ನ ನಿಮ್ಮ ಹತ್ರ ಕೇಳ್ಕೊಳ್ಳಿ ಬರ್ತಾರೆ. ಅದಕ್ಕೆ ನೀವು ಯಾವ್ಯಾವ ರೀತಿ ಪೂಜೆಗಳು ಇರ್ತಾವೆ, ಎಷ್ಟು ಗಂಟೆಗೆ ಬರಬೇಕು, ಅದ್ರ ಬಗ್ಗೆ ಒಂದು ಮಾಹಿತಿ ನಮ್ಮ ವೀಕ್ಷಕರಿಗೆ ಅಥವಾ ಭಕ್ತಾದಿಗಳಿಗೆ ತಿಳಿಸ್ಕೊಡ್ಬೋದಾ? ನಾವು ಇಲ್ಲಿ ವೈಯಕ್ತಿಕವಾದಂತಹ ಪೂಜೆಯನ್ನು ನಾವು ಬೆಳಗ್ಗೆ ನಮ್ಮ 6 ಗಂಟೆ ಒಳಗೆ ನಾವು ಮಾಡಿ ಮುಗಿಸ್ತೇವೆ. ಸ್ವಲ್ಪ ಹೆಚ್ಚು ಕಡಿಮೆ 6-6:30 ಒಳಗೆ ನಮ್ಮ ಪ್ರಥಮ ಪೂಜೆ ಆಗ್ಬಿಡ್ತದೆ. ನಾವು ನಿತ್ಯವೂ ಇಲ್ಲೊಂದು ಗಾಯತ್ರಿಯ ಹೋಮವನ್ನ ಗಣಹವನವನ್ನೆಲ್ಲ ಮಾಡ್ತೇವೆ, ಅದೆಲ್ಲ ಮುಗಿದು ಹೋಗಿರ್ತದೆ. ಆ ಹೊತ್ತಿನಲ್ಲಿ ನಾವು ಬೇರೆಯವ್ರ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ. 7 ಗಂಟೆ ನಂತರ ನಾವು ಭಕ್ತರಿಗೆ ಅವಕಾಶವನ್ನು ಕೊಡ್ತೇವೆ. 7 ಗಂಟೆ ನಂತರ ಅವ್ರು ತಮ್ಮ ಏನ್ ಕಷ್ಟಗಳನ್ನು ನಿಮ್ಮ ಹತ್ರ ಪ್ರಸಾದ ಕೇಳಲಿಕ್ಕೆ ಬರುವವರು ತುಂಬಾ ಜನ ಇರ್ತಾರೆ. ಅದೆಲ್ಲ 7 ಗಂಟೆ ನಂತರ, 7 ಗಂಟೆ, 8 ಗಂಟೆ, 9 ಗಂಟೆ ಹೀಗೆ ಬರಬಹುದು. ನಾವು 1 ಗಂಟೆ ನಂತರ ಎಲ್ಲ ಮತ್ತೆ ಯಾರ ಪೂಜೆಯನ್ನು ಮಾಡ್ಲಿಕ್ಕೆ ನಾವು ಬರೋದಿಲ್ಲ. ನಮ್ಮದು 12 ಗಂಟೆ ಒಳಗೆ ಬಹುತೇಕ ಎಲ್ಲ ಮುಗಿತದೆ. ಸಂಕಷ್ಟಿ ಒಂದು ಹೊರತುಪಡಿಸಿ, ಸಂಕಷ್ಟಿಯಲ್ಲಿ ಇಡೀ ದಿವಸ ನಮ್ಮ ಪೂಜೆ ಇರ್ತದೆ. ಸಾಯಂಕಾಲದಲ್ಲಿ ನಾವಿನ್ನು ಯಾವುದೇ ಪೂಜೆಯ ವ್ಯವಸ್ಥೆಗಳನ್ನು ಇಲ್ಲಿ ಇಟ್ಕೊಳ್ಳಿಲ್ಲ, ದೇವಸ್ಥಾನದಲ್ಲಿ ದರ್ಶನ ಮಾತ್ರ. ಬೆಳಗ್ಗೆ ನಾವು ಯಾವುದೇ ಸೇವೆಯನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ಬೋದು, ಬೇಗ ಬರಬೇಕು. ಆದಷ್ಟು 9 ಗಂಟೆ ಒಳಗೆ ಹಣ್ಣು ಹೂವು ಕಾಯಿ ಬಂದಿಗೆ ಬರಬೇಕು. ಬರುವಾಗ 4 ಕಾಯಿ ಹೂವು ಹಣ್ಣೆಲ್ಲ ಹಿಡ್ಕೊಂಡು ಬರಬೇಕು, ಪ್ರಥಮವಾಗಿ ಬರುವವರಿದ್ರೆ. ಆಮೇಲೆ ನಾವೆಲ್ಲ ಹೀಗೆ ಬರಬೇಕು ಅಂತ ಹೇಳ್ತೇನೆ. ಅವರವರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು ಬರ್ಬೋದು. ಯಾವುದೇ ಗಣಹವನ ಅಥವಾ ಯಾವುದೇ ಹೋಮ ಇತ್ಯಾದಿಗಳು ಪೂರ್ಣಾಹುತಿ ನಮ್ಮಲ್ಲಿ 11 ಗಂಟೆಗೆ ಆಗ್ತದೆ. ಹಾಗಾಗಿ ಹೋಮ ಮಾಡಿಸುವವರು ಇವರೆಲ್ಲ ನಮ್ಮಲ್ಲಿ 8-8:30 ಇರಬೇಕಾಗ್ತದೆ. ಅದರಲ್ಲಿ ಸಮಸ್ತ ತೊಂದರೆಗಳನ್ನ ಕಳೆದುಕೊಳ್ಳುವುದಕ್ಕೆ ಇರುವಂತಹ ಎಣ್ಣೆ ಅಭಿಷೇಕ ಮಾಡಿಸುವುದು ನಾವು ಎಲ್ಲ ದಿವಸ ಮಾಡುವುದಿಲ್ಲ. ಈಗ ಶನಿವಾರ ಬೆಳಿಗ್ಗೆ ಮತ್ತು ಸೋಮವಾರದ ದಿವಸ ಬೆಳಿಗ್ಗೆ ಮಾಡ್ತೇವೆ. ಹೌದು, ವಾರದಲ್ಲಿ 2 ದಿವಸ ಮಾತ್ರ. ಅದು 8ರಿಂದ 8:30 ಇರಬೇಕು. ಅಷ್ಟು ಬೆಳಗ್ಗೆ ಇಲ್ಲಿ ಇರಬೇಕು. ನಮ್ಮ ಸಾಯಂಕಾಲ ಮಧ್ಯಾಹ್ನ ಎಲ್ಲ ಅಭಿಷೇಕವನ್ನು ಮಾಡುವುದಿಲ್ಲ. ಸಂಕಷ್ಟಿ ಆದ್ರೆ ನಾವು ಶನಿವಾರ ಸೋಮವಾರನು ಎಣ್ಣೆ ಅಭಿಷೇಕ ಮಾಡುವುದಿಲ್ಲ. ಸಂಕಷ್ಟಿ ದಿವಸ ಎಣ್ಣೆ ಅಭಿಷೇಕ ಇಲ್ಲ. ಹಾಗಾಗಿ ಇನ್ನು ಜೇನುತುಪ್ಪದ, ಈಗ ಸಕ್ಕರೆ ಕಾಯಿಲೆ ಇರುವವರು ಇಲ್ಲಿ ಜೇನುತುಪ್ಪದ ಅಭಿಷೇಕ ಹೇಳ್ಕೊಡ್ತಾರೆ. ಅವರು ಹಾಗೆ 8-8:30 ಬರಬೇಕು. 8-8:30 ಬಂದ್ರೆ ನಾವು ಅದನ್ನ ಮಾಡಿಕೊಡ್ತೇವೆ. ನಂತರದಲ್ಲಿ ಮೋದಕ ಹವನ, ಇಲ್ಲಿ ಇಷ್ಟಾರ್ಥ ಸಿದ್ಧಿಗೆ ಅತ್ಯಂತ ಬೇಗ ಫಲ ಕೊಡುವುದು ಸಹಸ್ರ ಮೋದಕ ಹವನ ಮತ್ತು ಗಣಹವನ. ಇದು ಇಲ್ಲಿ ನಡೆಯುವಂತಹ ವಿಶೇಷವಾದಂತಹ ಹವನ. ಈ ಹವನ ಎಲ್ಲ ಹಾಗೆ ಇಲ್ಲಿ 8:30, 9 ಗಂಟೆ, 9:30 ಒಳಗೆ ಎಲ್ಲ ಆರಂಭ ಆಗ್ತದೆ. ಏನೇ ಇದ್ರೂ 12 ಗಂಟೆ ಒಳಗೆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಮಧ್ಯಾಹ್ನದ ವ್ಯವಸ್ಥೆ ಮುಗಿತದೆ. ಅದಕ್ಕೆ ಅನುಗುಣವಾಗಿ ಬರಬೇಕು. ಆ ನಂತರದಲ್ಲಿ ಬಂದ್ರೆ ನಾವು ವಿಶೇಷವಾದಂತಹ ಯಾರ ಪ್ರಾರ್ಥನೆಗಳನ್ನ, ದರ್ಶನಕ್ಕಿಲ್ಲ ಅವಕಾಶ ಇರ್ತದೆ, ಬಾಗಲ್ ತೆಕ್ಕೊಡ್ತೇವೆ, ನೋಡ್ಕೊಂಡು ಕೈ ಮುಗಿದು ಆಶೀರ್ವಾದ ತಗೊಂಡ್ಕೊಂಡು ನಾವೇನಾದ್ರೂ ಕಾರ್ಯಕ್ರಮ, ಅರ್ಚನೆ, ಪೂಜೆ ಇತ್ಯಾದಿ ಮಾಡಬೇಕು ಅಂತಂದ್ರೆ ನಮ್ಮದೆಲ್ಲ 12 ಗಂಟೆ ಒಳಗಿನ ವ್ಯವಸ್ಥೆ ಬಿಟ್ರೆ 12 ಗಂಟೆ ನಂತರದ ಅಪರಾಹ್ನಕ್ಕೆ ಹೋದ್ಮೇಲೆ ನಮ್ಮ ಕಾರ್ಯಕ್ರಮ ಇಲ್ಲ ಅಂತಲೇ ನಾವು ಹೇಳ್ತೇವೆ. ಯಾವುದನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮಾಡಬೇಕು. ಯಾಕೆಂದ್ರೆ ಒಟ್ಟಲ್ಲಿ ಕಾರ್ಯಕ್ರಮ ಮಾಡಬಾರ್ದು. ನಾವು ಮಾಡಿದಂತಹ ಕಾರ್ಯಕ್ರಮದಿಂದ ಭಗವಂತ ಸಂತೃಪ್ತನಾಗಬೇಕು. ಜೊತೆಗೆ ಯಾರು ಸೇವಕರ್ತಿರ್ತಾರೋ ಅವ್ರು ಇಷ್ಟಾರ್ಥ ಪೂರ್ಣ ಆಗಬೇಕು, ಅದು ಫಲ ಕೊಡಬೇಕು. ಒಟ್ಟಿನಲ್ಲಿ ಎಷ್ಟಾದ್ರೂ ಹೊತ್ತಿನಲ್ಲಿ ಪೂರ್ಣಾಹುತಿ ಮಾಡ್ತಾ ಇರೋದು, ಎಷ್ಟೊತ್ತಿಗೂ ಯಜ್ಞ ಮಾಡ್ತಾ ಇರೋದು, ಇದೆಲ್ಲ ಆಗಬಾರದು ಎನ್ನುವುದು ನಮ್ಮ ಭಾವನೆ. ನಮಗೆ ದೇವಿಗೆ ರಾಮಾನಂದ ಸ್ವಾಮೀಜಿಯವರ ಆದೇಶವೂ ಹಾಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಪೂರ್ಣಾಹುತಿಯನ್ನು ಮಾಡಬೇಕು. 11 ಗಂಟೆಗೆ ಪೂರ್ಣಾಹುತಿ ಮಾಡು, ಬೇಡ 12 ಗಂಟೆ ಆಗಿ 1 ಗಂಟೆ 2 ಗಂಟೆಗೆ ಪೂರ್ಣಾಹುತಿ ಮಾಡುವ ಸಂದರ್ಭ ಬರ್ತದೆ ಅಂತ ನೀ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದೆ, ಕಡಾಖಂಡಿತವಾಗಿ ಹೇಳಿದ್ದಾರೆ ಅವರಲ್ಲಿ. ಹಾಗಾಗಿ ನಾವಿಲ್ಲಿ ರಾಮತಾರಕ ಹವನ ಇತ್ಯಾದಿಗಳನ್ನೆಲ್ಲ ಮಾಡಿದವರು, ನಾಗನವಕಲಶ ಪ್ರಧಾನ ಹೋಮ, ಹೀಗೆಲ್ಲ ಬೇರೆ ಬೇರೆ ಹೋಮಗಳನ್ನು, ಯಜ್ಞಗಳನ್ನು ನಡೆಸಿದಾಗ ನಮ್ಮ ಎಲ್ಲ ಬೃಹತ್ ಕಾರ್ಯಕ್ರಮಕ್ಕೆ ಅವರು ಇಲ್ಲಿ ಇರ್ತಿದ್ವು. ಒಂದು ವಿಶೇಷವಾದ ಪೂಜೆ ಇರ್ಬೋದು ಅಥವಾ ಒಂದು ಹೆಸರುವಾಸಿ ಆದಂಥದ್ದು, ಇದಕ್ಕೆ ಒಂದು ಹೋಮ್ ಮಿನಿಸ್ಟರ್ ಸಹಿತ ಅಂತ ದೊಡ್ಡ ಅಧಿಕಾರಿಗಳು, ದೊಡ್ಡ ಹಿರಿಯ ಅಧಿಕಾರಿಗಳು ಇರ್ಬೋದು, ದೊಡ್ಡ ಮಿನಿಸ್ಟರ್ ಇರ್ಬೋದು, ಇಲ್ಲಿ ಬಂದಿದ್ರು ಅಂತ ಒಂದು ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳ್ಬೋದಾ? ಖಂಡಿತ. ಬಂದಿದ್ದನ್ನು ಹೇಳಲಿಕ್ಕೆ ಏನು ಮುಚ್ಚುಮರೆ ಮಾಡಬೇಕಾದದ್ದೇನಿಲ್ಲ. ನಾವು ಈ ರಥ ಸಮರ್ಪಣೆ ಅಂತ ಕಾಲದ ಪುಣ್ಯದ ಗಳಿಗೆಯಲ್ಲಿ ನಮ್ಮ ನೆಚ್ಚಿನ ಈಗಿನ ಸಂಸದರು, ಆಗ ಅವರು ಮಂತ್ರಿಗಳು ಇದ್ದರು, ಸನ್ಮಾನ್ಯ ವಿಶ್ವೇಶ್ವರಯ್ಯ ಕಾಗೇರಿ ಅವರು ಅನೇಕ ಸಲ ಇಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಈಗ ವರ್ತಮಾನದಲ್ಲಿಯೂ ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಸಚಿವರಾಗಿರುವಂತಹ ಭೀಮಣ್ಣ ನಾಯಕರವರು ಈ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಹಾಗೆ ಪ್ರಖ್ಯಾತ ಜ್ಯೋತಿಷ್ಯರಾದಂತಹ ವಿದ್ವಾನ್ ಗೋಪಾಲಕೃಷ್ಣ ಶರ್ಮಾ ಅವರೆಲ್ಲ ಇಲ್ಲಿ ನಡೆಯುವಂತಹ ಅನೇಕ ಕಾರ್ಯಕ್ರಮದಲ್ಲಿ ತಮ್ಮ ಕೈಲಾದಂಥ ಸಹಕಾರವನ್ನು ಮತ್ತೆ ನಮಗೆ ಬೇಕಾದಂತಹ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿ ಸಹಸ್ರ ನಾರಿಕೇರ ಗಣಯಾಗವನ್ನು ನಾವು ಮಾಡಿ ಆಗಿತ್ತು. ಸ್ವತಃ ಸ್ಟಾರ್ ಸುವರ್ಣದವರ ಇಡೀ ವಾಹಿನಿಯವರನ್ನೆಲ್ಲ ಕರ್ಕೊಂಡು ಬಂದು ಡಾಕ್ಟರ್ ಶರ್ಮಾಜಿಯವರು ಇಲ್ಲಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟು ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಸಹಕಾರ ಇದೆ, ನಮ್ಮ ಪ್ರಯತ್ನ ಇದೆಲ್ಲ ಇದೆ, ಆದ್ರೂ ಅವರೆಲ್ಲ ಬಂದು ಇಲ್ಲಿ ಇದು ಮಾಡಿದ್ದಾರೆ. ಇನ್ನು ಇದಕ್ಕೆ ನಾವು ಇಲ್ಲಿ ರಾಜಮಾನ್ಯ ಪ್ರಶಸ್ತಿಯನ್ನ ಸನ್ಮಾನ್ಯ
ವಿಶ್ವೇಶ್ವರಯ್ಯ ಕಾಗೇರಿಯವರಿಗೆ ಈ ದೇವಸ್ಥಾನದಿಂದ ನಾವು ಇಲ್ಲಿ ರಾಜಮಾನ್ಯ ಅಂತ ರಾಜಕೀಯದಲ್ಲಿ ಅತ್ಯಂತ ವಿಶೇಷ ಸೇವೆಯನ್ನು ಮಾಡಿದವರಿಗೆ ಕೊಡುವಂತಹ ಒಂದು ಸಂಪ್ರದಾಯ ಇಲ್ಲಿ ಇದೆ, ಸನ್ಮಾನಿಸುವಂತಹ. ಅದರಲ್ಲಿ ನಾವು ರಾಜಮಾನ್ಯ ಪ್ರಶಸ್ತಿಯನ್ನ ಕಾಗೇರಿಯವರಿಗೆ ನಾವು ಕೊಟ್ಟಾಗಿತ್ತು. ಆ ಹೊತ್ತಿನಲ್ಲಿ ಅರಗ ಜ್ಞಾನೇಂದ್ರ ಅವರು, ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಇದ್ರು ಅವರು ಈ ಕ್ಷೇತ್ರಕ್ಕೆ ಆ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ರು. ಇಲ್ಲಿಯ ಎಲ್ಲ ಪೂಜೆ ಪುನಸ್ಕಾರ ಸೇವೆಗಳೆಲ್ಲ ಭಾಗವಹಿಸಿದ್ದಾರೆ ಅವರೆಲ್ಲ. ಹಾಗೆ ಈ ವರ್ಷ ನಾವು ಕಳೆದ ಸಂದರ್ಭದಲ್ಲಿ ಇದೇ ರಾಜಮಾನ್ಯ ಪ್ರಶಸ್ತಿಯನ್ನ ಸನ್ಮಾನ್ಯ RV ದೇಶಪಾಂಡೆ ಅವರಿಗೆ ಕೊಟ್ಟಿದ್ದೇವೆ. ಅವರು ಇಲ್ಲಿ ಬಂದು ಹೆಚ್ಚು ಹೊತ್ತು ಇಲ್ಲಿ ಕಾಲವನ್ನು ಕಳೆದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ನಾವು ಕೊಟ್ಟಂತಹ ದೇವಸ್ಥಾನದಿಂದ ಪ್ರಸಾದ ರೂಪದಲ್ಲಿ ಕೊಡುವಂತಹ ಒಂದು ಸನ್ಮಾನ, ಆ ಒಂದು ಆಶೀರ್ವಾದ ಸನ್ಮಾನವನ್ನು ಪಡೆದೋಗಿದ್ದಾರೆ. ಆ ಸನ್ಮಾನದ ಹೊತ್ತಿನಲ್ಲಿ ಪೂಜ್ಯರಾಗಿರುವಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳು ಇಲ್ಲೇ ಇದ್ರು. ಹೀಗೆ ಅನೇಕ ಗಣ್ಯಾತಿ ಗಣ್ಯರೆಲ್ಲ ತುಂಬಾ ಜನ ಬಂದಿದ್ದಾರೆ. ಹೆಚ್ಚಾಗಿ ಇಲ್ಲಿ ನಮಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಅಗೋರಿಗಳು ಸಹ ಬಂದು ಹೋಗಿದ್ದಾರೆ. ತುಂಬಾ ಜನ ಬಂದಿದ್ದಾರೆ. ಅಗೋರಿಗಳಿಗೂ ಇಲ್ಲಿ ಬಂದು ಇಲ್ಲಿ ಕುಳಿತು ಧ್ಯಾನ ಮಾಡಿ ಇದೆಲ್ಲ ಹೋಗಿದ್ದಾರೆ. ಮುಂದೆ ಬರ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಒಂದು ವಿಶೇಷ ಅಂತಂದ್ರೆ ಏನೋ ಗೊತ್ತಿಲ್ಲ, ಒಂದು ಆಕಸ್ಮಿಕವಾಗಿ ಒಂದು ಅಗೋರಿಯವರು ಬಂದಿದ್ದ. ಇಲ್ಲಿ ಬಂದವರು ಅವರು ಮುಂದೆ ತನಗೆ ಇಲ್ಲಿ ಮಲ್ಕೊಳ್ಬೇಕು ಅಂತ ಕಾಣ್ತದೆ, ಆ ಜಾಗದಲ್ಲಿ ಇನ್ನೊಮ್ಮೆ ಬಂದು ಮಲಗ್ತೇನೆ ಅಂತ ಹೇಳಿ ಅವ್ರು ಏನ್ ಜಾಗ ತೋರಿಸಿದಾರೋ ಅದೇ ಜಾಗ, ಧರ್ಮಕರ್ಮ ಸಂಯೋಗವೋ ಏನು ಯೋಗವೋ ಗೊತ್ತಿಲ್ಲ, ಅಲ್ಲಿ ಇವತ್ತು ಯಾಗಶಾಲೆ ನಿರ್ಮಾಣ ಆಗಿದೆ. ಆ ಯಾಗಶಾಲೆಯ ಲೋಕಾರ್ಪಣೆಯು ಗಾಯತ್ರಿ ಯಜ್ಞದ ಸಮಾರೋಪದಲ್ಲಿ ಆಗಿದೆ, ಸದ್ಯದಲ್ಲೇ ಆಗಿದೆ. ಹಾಗಾಗಿ ಈಗ ಹೇಳುವುದಕ್ಕೆ ಹೊರಟ್ರೆ ಅನೇಕ ಕಲಾವಿದರು, ಯಕ್ಷಗಾನ ಕಲಾವಿದರು ಇರ್ಬೋದು, ಬೇರೆ ಬೇರೆ ಕಲಾವಿದರು ತುಂಬಾ ಕಲಾವಿದರು ಬಂದು ಸೇವೆಯನ್ನು ಮಾಡ್ತಾರೆ. ಇಲ್ಲಿ ಇವತ್ತೇ ನೋಡಿದಿರಿ ನೀವು, ಒಬ್ರು ಶಿವಮೊಗ್ಗದವರು ಬಂದು ಸಂಗೀತವನ್ನು ಹಾಡಿದ್ದಾರೆ, ಕೇಳಿದಿರಿ ತಾವು. ಇಲ್ಲಿ ಸಂಗೀತವನ್ನು ಹಾಡ್ತಾರೆ, ನೃತ್ಯವನ್ನು ಮಾಡ್ತಾರೆ, ತಮ್ಮ ತಮ್ಮ ಸೇವೆ ಅಂತ ಅನೇಕ ಭಕ್ತರು ಕಲಾವಿದರು ಎಲ್ಲ ಸೇವೆಯನ್ನು ಮಾಡ್ತಾರೆ, ಭಕ್ತರು ಸೇವೆಯನ್ನು ಮಾಡ್ತಾರೆ, ಗಣ್ಯರು ಬರ್ತಾ ಇರ್ತಾರೆ. ನನಗೆ ಒಂದು ಅಂತಂದ್ರೆ ನೀವು ಯಾರು ಬರ್ತಾರ ಅಂತ ಕೇಳಿದ್ರೆ ಇಂತಿಂತವರು ಅಂತ ಹೇಳಿಕೆ ಯಾಕೋ ಮುಜುಗರ ಇದೆ. ಹಾಗಾಗಿ ಎಲ್ಲರನ್ನು ಹೇಳುದಿಲ್ಲ ಅಂತ ಇವರನ್ನೆಲ್ಲ ನಾನು ಹೇಳದೇ ಇದ್ರು ಇನ್ವಿಟೇಷನ್ ಅಲ್ಲೇ ಪ್ರಿಂಟ್ ಆದ ವ್ಯಕ್ತಿಗಳವರು ಆದದ್ರಿಂದ ಇಲ್ಲಿ ನಾನು ಮುಚ್ಚಿಡುವಂತದ್ದೇನಿಲ್ಲ, ಅಥವಾ ಅದು ಉದ್ದೇಶವೂ ನಮಗಿಲ್ಲ. ಮುಚ್ಚಿಡಬೇಕು ಹೇಳಬೇಕು ಅಂತಲ್ಲ, ಒಟ್ಟಿನಲ್ಲಿ ತಾವು ಕೇಳಿದಾಗ ಸತ್ಯವನ್ನು ಹೇಳ್ಬೇಕು. ಅದು ದೇವ್ರ ಮುಂದೆ ಕೂತ್ಕೊಂಡ ಕೇಳ್ತಾ ಇದ್ದೀರಿ, ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ, ಏನನ್ನು ಮುಚ್ಚುಮರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ದೇವರ ಇದರಲ್ಲಿ ಕೂತ್ಕೊಂಡ ಇದ್ದದ್ದನ್ನು ಇದ್ದಾಗ ಹೇಳಬೇಕು, ಅದು ಸರಿಯಾದದ್ದು ಅಂತ ನನ್ನ ಭಾವನೆ. ನೀವು ಒಂದು ದೈವಶಕ್ತಿ ಮೂಲಕ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಸುಂದರವಾಗಿ ಮಾಡಿದಿರ. ಇನ್ನು ಮುಂದಿನ ಯೋಜನೆಗಳು ಮುಂದೆ ಇರುತ್ತೆ ಈ ರೀತಿ ಮಾಡ್ಬೇಕು ಅನ್ನೋದು, ಅದನ್ನು ಸಣ್ಣದಾಗಿ ನಮ್ಮ ಒಂದು ವೀಕ್ಷಕರು ತಿಳಿಸ್ಕೊಡ್ಬೋದು. ಯಾವ ರೀತಿ ಮುಂದಿನ ಯೋಜನೆಗಳು ಏನಿದೆ, ಯಾವ ರೀತಿ ಇನ್ನೂ ಯಾವ ರೀತಿ ಇದನ್ನ ಬೆಳೆಸ್ಬೇಕು ಅನ್ನೋದು, ಅಥವಾ ದೇವಶಕ್ತಿ ಮೂಲಕ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ಮಾಹಿತಿ ಕೊಡ್ಬೋದಾ? ಅಂದ್ರೆ ಮುಂದೆ ಅಂತಂದ್ರೆ ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ವ್ಯಕ್ತಿಗಳು ಇಲ್ಲಿ ಬಂದರೂ ಅವರಿಗೆ ಮನಸ್ಸಿಗೆ ಸಮಾಧಾನವಾಗಬೇಕು. ತನಗೊಂದು ತೊಂದರೆ ಆಗ್ತಾ ಇದೆ, ಕಷ್ಟ ಅಂತ ಹೇಳಿದ ಯಾವುದೇ ವ್ಯಕ್ತಿ ದೇವಸ್ಥಾನಕ್ಕೆ ಬಂದ್ರೆ ಮುಖ್ಯವಾಗಿ ಮೊದಲು ಅವನಿಗೆ ಮನಸ್ಸಿಗೆ ಸಮಾಧಾನ ಸಿಗ್ಬೇಕು. ಅಲ್ಲಿ ಮನಸ್ಸಿಗೆ ಸಮಾಧಾನ ಸಿಗ್ಬೇಕು ಅಂತಂದ್ರೆ ಅಲ್ಲಿ ದೈವಿಕತೆ ಜಾಗೃತವಾಗಿರ್ಬೇಕು, ಅಲ್ಲಿ ದೈವಿಕ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೀತಾ ಇರಬೇಕು ಇರುವಂಥದ್ದು ನಮ್ಮ ಹಿರಿಯರ ಇದು ಹೌದು, ನಮ್ಮ ನಂಬಿಕೆಯು ಖಂಡಿತ. ಆದ್ರಿಂದ ನಾನೇನು ಯೋಚನೆ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಿತ್ಯವೂ ಇಲ್ಲಿ ಒಂದೆಲ್ಲ ಒಂದು ಯಜ್ಞಗಳು ನಡೀತಾನೆ ಇರಬೇಕು. ಯಜ್ಞ ಯಾಗಾದಿಗಳು ನಮ್ಮ ಪರಂಪರೆ, ಆ ಪರಂಪರೆಗೆ ಅನುಗುಣವಾಗಿ ಯಜ್ಞ ಯಾಗಾದಿಗಳು ಯಾವಾಗಲೂ ನಡೀತಾ ಇರಬೇಕು ಪ್ರತಿ ದಿವಸ ಎನ್ನುವುದು ಒಂದು. ಜೊತೆಗೆ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಯಾರಿಗೂ, ನೀವು ಯಕ್ಷಗಾನದ ಸೇವೆ ಮಾಡ್ತಿರ್ತಾರೆ. ಯಕ್ಷಗಾನದ ಸೇವೆಗೆ ಇಲ್ಲಿ ತುಂಬಾ ಫಲ ಇದೆ, ನಾವು ಅದನ್ನು ನೋಡಿದ್ದೇವೆ. ಆದ್ರೆ ನಾನು ಅದನ್ನು ಯಾಕೆ ಹೇಳ್ತಾ ಇಲ್ಲ ಅಂದ್ರೆ, ವರ್ತಮಾನದಲ್ಲಿ ಯಕ್ಷಗಾನವನ್ನು ಮಾಡಿಸುವಾಗ ಸೇವಾಕರ್ತರಿಗೆ ತುಂಬಾ ವೆಚ್ಚ ಬರ್ತದೆ. ಆದ್ರಿಂದ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೂ ಮುಂದಿನ ದಿನಮಾನದಲ್ಲಿ ಒಂದೆಡೆಯಲ್ಲಿ ಕಲೆ, ಇನ್ನೊಂದೆಡೆಯಲ್ಲಿ ಧಾರ್ಮಿಕತೆ, ಹೀಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಎರಡೂ ವಿಭಾಗವು ಇಲ್ಲಿ ಸಮಾನವಾಗಿ ನಡೆದುಕೊಂಡು ಹೋಗಬೇಕು ಸೇವಾ ರೂಪದಲ್ಲಿ ಎನ್ನುವಂಥದ್ದು. ನಾವು ಏನೇ ಮಾಡುವುದಾದ್ರೂ ಸಮಾಜದಲ್ಲಿ ಸೇವಾ ರೂಪದಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಹೆಚ್ಚಿನ ಬೆಲೆ, ಅದಕ್ಕೆ ಹೆಚ್ಚಿನ ಮೌಲ್ಯ ಅಂತ ನನ್ನ ಭಾವನೆ. ಅದೆಲ್ಲ ವ್ಯಾವಹಾರಿಕತೆ ಆಗಬಾರದು ಎನ್ನುವುದು ನನ್ನ ನಿರ್ದಿಷ್ಟವಾದಂತಹ ಉದ್ದೇಶ. ಆದ್ದರಿಂದ ಅದು ವ್ಯಾವಹಾರಿಕತೆ ಆಗದೆ ಎಲ್ಲ ವರ್ಗದವರ, ಎಲ್ಲ ನೀವು ಹೇಳ್ತಿರೋದು ಕ್ವಾಲಿಟಿ ಅಂತ ಏನು ಹೇಳ್ತೀರೋ ಗೊತ್ತಿಲ್ಲ, ಈ ಎಲ್ಲ ತರಹದ ಜನರು ಅವರಿಗೆ ಸಮಾಧಾನ ಸಿಗಬೇಕು. ಅವರಿಗೆ ಇವರಿಗೆ ಅಂತಲ್ಲ, ಕೇವಲ ದುಡ್ಡಿದ್ದವರು ಶ್ರೀಮಂತರು ಅಂತಲ್ಲ, ಏನೂ ಇಲ್ಲದೇ ಇದ್ದವರು ಬಂದರೂ ಇಲ್ಲಿ ಭಕ್ತಿಯಿಂದ ಸೇವೆ ಮಾಡ್ಕೊಂಡು ಹೋಗೋದಕ್ಕೂ ಒಂದು ಅವಕಾಶ ಕಲ್ಪಿಸಬೇಕು. ಅದಕ್ಕಾಗಿ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂದ್ರೆ, ಒಂದು ಸುಸಜ್ಜಿತವಾದಂಥ ಯಾಗಶಾಲೆ ಈಗ ಆಗಿದೆ, ಆಗ್ತಾ ಇದೆ, ಇನ್ನು ಸ್ವಲ್ಪ ಕೆಲಸ ಇದೆ. ಹಾಗೆ ಒಂದು ರಂಗಮಂದಿರ ಆಗಬೇಕು. ಅಂದರೆ ಮಹಾಗಣಪತಿಗೆ ಸಂಬಂಧಪಟ್ಟು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳಿದು, ಅದನ್ನು ಮಾಡುವುದಕ್ಕೆ. ಜೊತೆಗೆ ಒಂದು ನಮ್ಮ ಭಾರತದ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪರಂಪರೆ ಅಂತಂದ್ರೆ ಅದು ಗೋವಿನ ಸಂರಕ್ಷಣೆ ಮತ್ತು ಅದರ ಸೇವೆ. ಅದಕ್ಕೂ ಒಂದು ವ್ಯವಸ್ಥಿತವಾದಂತಹ ಒಂದು ಅವಕಾಶ ಇರಬೇಕು ಇಲ್ಲಿ ಎನ್ನುವಂಥದ್ದು ನಮ್ಮ ಆಲೋಚನೆ. ಜೊತೆಗೆ
ಮನುಷ್ಯರಿಗೆ ಸಂಸ್ಕಾರದ ಕೊರತೆ ಆಗ್ಬಾರ್ದು. ಯಾಕೆಂದ್ರೆ ಸಂಸ್ಕಾರದಿಂದ ಅತ್ಯಂತ ತುಂಬಿದಂತಹ ವ್ಯಕ್ತಿಗಳಾದ್ರೆ ಸಮಾಜ ಅಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಸಂಸ್ಕಾರದ ಕೊರತೆಯೇ ಆಗಬಾರದು ಎನ್ನುವ ನೆಲೆಯಲ್ಲಿ ಎಲ್ಲ ವರ್ಗದವರಿಗೂ ಒಂದು ಧಾರ್ಮಿಕವಾದಂತಹ ಸಂಸ್ಕಾರ ಅಥವಾ ಮನಸ್ಸಿನ ಒಂದು ನೆಮ್ಮದಿ ಸಿಗುವಂತಹ ಒಂದು ವಿಚಾರದಲ್ಲಿ ಏನೇನು ಮಾಡುವುದಕ್ಕೆ ಸಾಧ್ಯ. ಹಾಗಾಗಿ ಸಂಸ್ಕಾರ ಮತ್ತು ಸಂಸ್ಕೃತಿ ಶಿಬಿರ ಎನ್ನುವಂಥದ್ದನ್ನು ಇಲ್ಲಿ ಆಯೋಜಿಸಬೇಕು ಮುಂದಿನ ದಿವಸದಲ್ಲಿ ಎನ್ನುವಂಥದ್ದು ನಮ್ಮ ಆಲೋಚನೆ. ಅದಕ್ಕೆಲ್ಲ ಸಂಬಂಧಪಟ್ಟು ಕೆಲವು ಕಟ್ಟಡಗಳ ವ್ಯವಸ್ಥೆ ಆಗಬೇಕಾಗಿದೆ, ಅದೆಲ್ಲ ಆಗಲಿಲ್ಲ. ಅದನ್ನೆಲ್ಲ ಹಂತ ಹಂತವಾಗಿ ಮಾಡ್ಕೊಳ್ತಾ ಒಟ್ಟಿನಲ್ಲಿ ಸಂಕಷ್ಟಿಯ ದಿವಸ ಎಲ್ಲವರಿಗೂ ಸಂತರ್ಪಣೆಯನ್ನು ನಾನೇನು ಮಾಡ್ತಾ ಇದ್ದೇನೆ. ಈ ಸಂತರ್ಪಣೆ ವ್ಯವಸ್ಥೆ ಪ್ರತಿನಿತ್ಯ ಆಗುವ ಹಾಗೆ ಆಗಬೇಕು. ಅದಕ್ಕೆ ಭಕ್ತರೆಲ್ಲ ಕೈ ಜೋಡಿಸಬೇಕು ಎನ್ನುವಂಥದ್ದು. ಎಲ್ಲಿ ನಿತ್ಯ ಇಲ್ಲಿ ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವರಿಗೆ ಪ್ರಸಾದ ಭೋಜನವನ್ನು ಉಣಗೊಡಿಸುವುದಕ್ಕೆ ನಮ್ಮ ಕೊರತೆ ಆಗಬಾರ್ದು. ಅದು ಕಾರ್ಯಕರ್ತರಿರ್ಬೋದು ಅಥವಾ ಸ್ಥಳದ ಇರ್ಬೋದು ಅಥವಾ ಅದಕ್ಕೆ ಹಣದ್ದಿರ್ಬೋದು, ಯಾವುದೇ ಕೊರತೆಗಳಾಗದೇ ಇದ್ದ ಹಾಗೆ ಅದನ್ನ ನಡೆಸ್ಕೊಂಡು ಹೋಗಬೇಕು ಎನ್ನುವಂಥದ್ದು ಉದ್ದೇಶ ಒಂದೇ. ಎಲ್ಲವರಿಗೂ ಮಾನಸಿಕವಾದಂತಹ ತೃಪ್ತಿ ಸಮಾಧಾನ ಈ ಒಂದು ಧಾರ್ಮಿಕ ಕ್ಷೇತ್ರದಿಂದ ಸಿಗಲೇಬೇಕು ಎನ್ನುವಂಥದ್ದು ನನ್ನ ಇಚ್ಛೆ. ಅದಕ್ಕೆ ಆ ದಿಶೆಯಲ್ಲಿ ನನ್ನ ಪ್ರಯತ್ನ. ಏನೇ ನಾನು ಮಾಡೋದಿದ್ರು ಲೋಕಕ್ಕೆ ಒಳ್ಳೇದಾಗಬೇಕು, ಮತ್ತೆ ಲೋಕದ ಜನರಿಗೆ ಹಿತ ಆಗಬೇಕು, ಅವರು ಮನಸ್ಸಿಗೆ ಸಮಾಧಾನ ಇರಬೇಕು. ನಾನು ಯಾಕೆ ಈಗ ಅದನ್ನು ಒತ್ತು ಹೇಳ್ತೇನೆ ಅಂದ್ರೆ, ಈಗ ಎಲ್ಲರಿಗೂ ಹಣ ಇದೆ, ಎಲ್ಲರೂ ವಿದ್ಯಾವಂತರ ಆಗಿದ್ದಾರೆ. ಬಹುತೇಕ ವಿದ್ಯೆ ಇದೆ, ಹಣ ಇದೆ, ಅಧಿಕಾರ ಇದೆ, ಸಂಪತ್ತಿದೆ, ಊಟಕ್ಕೆ ತೊಂದರೆ ಹೇಳುವಂಥವ್ರು ಯಾರೂ ಇಲ್ಲ. ಆದ್ರೆ ಆರೋಗ್ಯ ಮತ್ತು ಮನಸ್ಸಿನ ಸಮಾಧಾನ ಇದು ಎರಡು ಇಲ್ಲವೇ ಇಲ್ಲ. ಇದು ಏನು ಆಶ್ಚರ್ಯ, ಎಲ್ಲವೂ ಇದೆ. ಇದೆಲ್ಲ ಇಲ್ಲದೇ ಇರೋ ಕಾಲದಲ್ಲಿ ಮನಸ್ಸಿನಲ್ಲಿ ಎಲ್ಲವೂ ಸಂತೋಷದಲ್ಲಿದ್ರು, ಆದ್ರೆ ಈಗ ಮನಸ್ಸಿಗೆ ಸಮಾಧಾನ ಎನ್ನುವುದೇ ಇಲ್ಲ. ಹಾಗಾಗಿ ಮನಸ್ಸಿನ ಸಮಾಧಾನ ಸಿಗುವುದಕ್ಕೆ ಏನು ಬೇಕೋ ಆ ಎಲ್ಲ ಸಮಾಧಾನವನ್ನು ಕೊಡುವುದಕ್ಕೆ ಒಂದು ಪ್ರಯತ್ನ. ಆ ಪ್ರಯತ್ನಕ್ಕೆ ಯಾರೆಲ್ಲ ಸಹಕಾರ ಕೊಡ್ತಾರೋ ಅವರನ್ನೆಲ್ಲ ಸೇರಿಸ್ಕೊಳ್ಬೇಕು ಎನ್ನುವುದು ನನ್ನ ಇಚ್ಛೆ. ಅದು ನನಗೆ ಒಬ್ಬರಿಂದ ಆಗುವಂತಹ ಕೆಲಸ ಅಲ್ಲ. ದೈವಾನುಗ್ರಹವೂ ಬೇಕು, ಜನರ ಸಹಕಾರವೂ ಬೇಕು. ಹಾಗಾಗಿ ಈ ಒಂದು ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಸಮಾಧಾನ ಸಿಗುವ ಹಾಗೆ ಏನಾದರೂ ಒಂದು ಒಳ್ಳೆಯ ಕೆಲಸ ಸಮಾಜಕ್ಕೆ ಆಗಲೇಬೇಕು ಎನ್ನುವುದು ನಮ್ಮ ಮನಸ್ಸಿನ ಇಚ್ಛೆ. ಆ ಒಂದು ಕೆಲಸಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಮೂಲಕವಾಗಿ ನಾನು ಇವತ್ತು ಪ್ರಾಮಾಣಿಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಏನೇ ಇದ್ರೂ ನಾವು ನೀವು ಎಲ್ಲ ಸೇರಿದ್ರೆ ಮಾತ್ರ, ಎಲ್ಲರೂ ಸೇರಿದ್ರೆ ಮಾತ್ರ, ಎಲ್ಲರಿಗೂ ಒಳ್ಳೇದಾದ್ರೆ ಮಾತ್ರ ಒಳ್ಳೇದು. ಯಾಕೆ ನಮ್ಮದೊಂದು ವಾಕ್ಯ ಇದೆ, ಲೋಕ ಸಮಸ್ತ ಸುಖಿನೋ. ಅವರನ್ನು ಬಿಟ್ಟು ಇವರನ್ನು ಬಿಟ್ಟು ಅಂತ ಎಲ್ಲೂ ಇಲ್ಲ. ಎಲ್ಲರೂ ನೆಮ್ಮದಿಯಿಂದ ಇದ್ರೆ ಮಾತ್ರ ಇಡೀ ಲೋಕ ಒಳ್ಳೇದಾಗಿರ್ತದೆ ಎನ್ನುವಂಥದ್ದು ನಮ್ಮ ಮಾತು. ಆದ್ರಿಂದ ನಾವು ಅದನ್ನು ಆದರ್ಶವಾಗಿ ಇಟ್ಕೊಳ್ಬೇಕು. ಲೋಕ ಸಮಸ್ತ ಸುಖಿನೋ ಬಹುದು. ಹಾಗಾಗಿ ಎಲ್ಲರೂ ಸಮಾಧಾನದಿಂದ ಇರುವುದಕ್ಕೆ ಏನು ಬೇಕೋ ಆ ದಿಶೆಯಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡೋಣ ಎನ್ನುವಂಥದ್ದನ್ನು, ಅದಕ್ಕೆ ಈ ಕ್ಷೇತ್ರವನ್ನು ನಾನು ಬಳಸ್ಕೊಡ್ತೇನೆ. ಈ ಕ್ಷೇತ್ರದಲ್ಲಿ ತಾವೆಲ್ಲ ಬಂದು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ನೀವು ಇಲ್ಲಿವರೆಗೂ ಒಂದು ಮಲೆನಾಡು ಮೀಡಿಯಂ ಯೂಟ್ಯೂಬ್ ಚಾನಲ್ ಮೂಲಕ ವೀಕ್ಷಕರಿಗೆ ಇಲ್ಲಿ ದೈವ ಶಕ್ತಿ ಇರುವುದು, ಇದು ಹೇಗೆ ಉದ್ಭವ ಆಯಿತು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾನು ನಿಮ್ಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ.